ಚಿಕ್ಕ ದಬ್ರೆಗೆ ಆಯಿಲು, ಕರಿಬೇವು ಆಯ್ತಿದಂಗೆ ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಯ್ತಿದಂಗೆ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಒಂದು ಈರುಳ್ಳಿ 1 ಗೆಡ್ಡೆ ಅಷ್ಟು, ನಾನು ಒಂದು 6 ಮಾಡ್ಕೊಂಡಿದ್ದೀನಿ ಅಷ್ಟೇ. 1 ಗೆಡ್ಡೆ ಅಷ್ಟು ಈರುಳ್ಳಿ ಆಯ್ತಿದಂಗೆ ಕೊತ್ತಂಬರಿ ಸೊಪ್ಪು ಆಯ್ತಿದಂಗೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊತ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಉಪ್ಪು ಹಾಕಿದ್ಮೇಲೆ ಫ್ರೈ ಮಾಡಬೇಕು. ಉಪ್ಪು ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಆಯ್ತಿದಂಗೆ 1 ಸ್ಪೂನ್ ಗರಂ ಮಸಾಲೆ ಹಾಕಿ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಬೇಕು. ಗರಂ ಮಸಾಲೆ ಫ್ರೈ ಮಾಡಬೇಕು ಚೆನ್ನಾಗಿ. ಗರಂ ಮಸಾಲೆ ಫ್ರೈ ಆಯ್ತಿದಂಗೆ ಚಪಾತಿ ಹಿಟ್ಟು ಹೊತ್ಕೊಂಡಿರ್ತೀವಿ, ಗೋಧಿ ಹಿಟ್ಟು ರೌಂಡ್ ಕುಟ್ಕೊಂಡು ಚೌಕಾಕಾರ ಮಾಡ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಳ್ಬೇಕು. ಈ ಶೇಪ್ ಥರ ಅದಕ್ಕೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡಿದ್ದೀವಿ ಅದು ಹಾಕ್ಕೊಂಡು ಅರ್ಧ ಮೊಟ್ಟೆ ಹಾಕ್ಕೊಂಡು ಮೂಲೆಯಿಂದ ಈ ಮೂಲೆ ಇದು ಮಾಡಬೇಕು ಕ್ಲೀನಾಗಿ. ಗೋಧಿ ಹಿಟ್ಟು ಕಲಿಸ್ಕೊಂಡು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಥರನೇ ಮಾಡಿದ್ರದು, ತೋರಿಸಿಲ್ಲ. ತಿರ್ಗಿ ಆಮೇಲೆ ಆಯಿಲ್ ಎಷ್ಟು ಮುಳುಗೋ ಅಷ್ಟು ಬಿಟ್ಕೊಂಡು ತಿರ್ಗಿ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಂಟ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಎಗ್ ಸಮೋಸ ರೆಡಿ. ಎಗ್ ಸಮೋಸ.